ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಶ್ರೀ ಕ್ಷೇತ್ರ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವಿರೋ ವಿಶಿಷ್ಟ ಧಾರ್ಮಿಕ ಆಚರಣೆಯೊಂದಕ್ಕೆ ಚಾಲನೆ ಸಿಕ್ಕಿದೆ. ಸ್ವಾಮಿಯ ದೊಡ್ಡ ಜಾತ್ರೆಯ ವಿಶೇಷ ಸಂದರ್ಭದಲ್ಲಿ ದೇವರಿಗೆ ಹರಕೆಯ ರೂಪದಲ್ಲಿ ಚರ್ಮದಿಂದ ತಯಾರಿಸಿದ ಬೃಹತ್ ಪಾದರಕ್ಷೆಗಳನ್ನು ಅರ್ಪಿಸುವ ಭಕ್ತಿಪೂರ್ವಕ ಸೇವೆಯಿಂದ ಸಂಪನ್ನಗೊಂಡಿತು. ಬಿಳಿಗಿರಿ ರಂಗನಾಥ ಸ್ವಾಮಿಯು ತನಗೆ ಅರ್ಪಿಸಿದ ಪಾದರಕ್ಷೆಗಳನ್ನ ಧರಿಸಿಕೊಂಡು ರಾತ್ರಿಯ ವೇಳೆಯಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಕಾಡಿನಲ್ಲಿ ವನ ಸಂಚಾರ ಮಾಡ್ತಾನೆ ಎಂಬುದು ಇಲ್ಲಿನ ಜನರ ಅಚ್ಚಲ ನಂಬಿಕೆ. ಈ ಬಾರಿ ಮದ್ದೂರಿನ ಆದಿಜಾಂಬವ ಸಮುದಾಯದವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಈ ಪಾದರಕ್ಷೆಗಳನ್ನ ಸಿದ್ಧಪಡಿಸಿ ದೇವರಿಗೆ ಸಮರ್ಪಿಸಿದ್ರು. ಇನ್ನು ಮದ್ದೂರು ಬೂದಿತಿಟ್ಟು ಗ್ರಾಮದ ಮಾದಿಗ ಜನಾಂಗದ ನಿಂಗಯ್ಯ ಮಲ್ಲೇಶ್ ಹಾಗೂ ಗ್ರಾಮದ ಮುಖಂಡರು ವಿಶೇಷ ಕರಕೌಶಲ್ಯದಿಂದ ಈ ಚರ್ಮದ ಪಾದರಕ್ಷೆಗಳನ್ನ ಸಿದ್ಧಪಡಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ನಡೆದು ಬಂದಿರೋ ಈ ಪರಂಪರೆಯನ್ನ ಗ್ರಾಮಸ್ಥರು ಇಂದಿಗೂ ಚಾಚು ತಪ್ಪದೆ ಪಾಲಿಸ್ತಾರೆ. ಈ ಪಾದಿಕೆಗಳನ್ನ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅರ್ಪಿಸುವ ಮುನ್ನ ಯಳಂದೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಪೂಜಾ ಮೆರವಣಿಗೆ ನಡೆಸಿ ಭಕ್ತರ ದರ್ಶನ ಅವಕಾಶ ಮಾಡಿಕೊಡಲಾಗುತ್ತೆ. ಇನ್ನು ಪ್ರತಿಯೊಂದು ಬೀದಿಗಳಲ್ಲಿ ಮೆರವಣಿಗೆ ಸಾಗುವ ಭಕ್ತರು ಪಾದರಕ್ಷೆಗಳಿಗೆ ಪೂಜೆ ಸಲ್ಲಿಸಿ ರಂಗನಾಥನ ಕೃಪೆಗೆ ಪಾತ್ರರಾಗ್ತಾರೆ. ಈ ಅಪರೂಪದ ಆಚರಣೆಯು ಸಾಮಾಜಿಕ ಸಾಮರಸ್ಯ ಮತ್ತೆ ಅಪ್ಪಟ ಭಕ್ತಿಗೆ ಸಾಕ್ಷಿಯಾಗಿದೆ. ಈಗ ಎಷ್ಟು ದಿನಗಳ ಕಾಲ ಇದನ್ನ ಮಾಡಿರೋದು ನೀವು ಇದನ್ನ? ಇದು ಒಂದು ತಿಂಗಳ ಮೇಲೆ 20 ದಿನ ಆಗಿದೆ. 20 ದಿನದಿಂದ ಮಾಡ್ತಿರೋದು? ಒಂದು ತಿಂಗಳ ಮೇಲೆ 20 ದಿನದಿಂದ ಮಾಡಿದ್ದೆ, ತಯಾರಾಗಿದೆ ಇದು. ಇದನ್ನ ಮಾಡ್ತಕ್ಕಂಥ ಯಾವ ಅವ್ರ ಹೆಸರು? ನಿಂಗಯ್ಯ ಮತ್ತೆ ಮಲ್ಲೆ? ಜವ್ರ ನಿಂಗಯ್ಯ, ಮಲ್ಲೇಶ, ಮಂಚಯ್ಯ, ರಂಗಯ್ಯ ಅವರೆಲ್ಲ ಇದ್ರು. ಕುಟುಂಬ ವರ್ಗದವರು. ಈಗ ಹಲವಾರು ವರ್ಷಗಳಿಂದ 2000 ವರ್ಷಗಳಿಂದ ಸಹ ಅನಾದಿ ಕಾಲದಿಂದ ಮಾಡ್ಕೊಂತಿರ್ತಕ್ಕಂಥ ಪದ್ಧತಿ ಇದು. ಈಗ ಎಲ್ಲ ಯಳಂದೂರು ತಾಲೂಕಿನ 33 ಹಳ್ಳಿಗಳಿಗೂ ಮೆರವಣಿಗೆ ಮಾಡ್ತೀರಾ? ಆಗಿದೆ. ಇವತ್ತು ಇದನ್ನ ಪಾದರಕ್ಷಣೆ ಯಾವತ್ತು ಜಾತ್ರೆಗೆ ತಗೊಂಡೋಗ್ತಕ್ಕಂಥದ್ದು? 30ನೇ ತಾರೀಕು ಗುರುವಾರ, ದೊಡ್ಡ ಜಾತ್ರೆ ಸಂದರ್ಭಕ್ಕೆ. ಗಡಿನಾಡು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮ ಏನಿದೆ, ಇದು ಒಂದು ವಿಶೇಷವಾದ ಒಂದು ಹಳ್ಳಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಒಂದು ಯಳಂದೂರು ತಾಲೂಕಿನ ಬಿಳಿಗಿರಿನಾಥ ಸ್ವಾಮಿ ಜಾತ್ರೆಯ ದೊಡ್ಡ ಜಾತ್ರೆಯ ಪ್ರಯುಕ್ತ ನಡೀತಕ್ಕಂಥ ಒಂದು ಜಾತ್ರೆಗೆ ಏನೋ ಸ್ವಾಮಿಗೆ, ಬಿಳಿಗಿರಿನಾಥ ಸ್ವಾಮಿಗೆ ಪಾದಿಕೆ ಏನೋ ಚರ್ಮದಿಂದ ತಯಾರು ಮಾಡಿದಂಥ ಪಾದಿಕೆಯನ್ನು ಕೊಡ್ತಕ್ಕಂಥ ಸಂಸ್ಕೃತಿ ಪರಂಪರೆ